ಆಚೆ ಕಡೆ ಬಂದ್ಮೇಲೆ ಒಂದಷ್ಟು ಕಿಚ್ಚ ಸುದೀಪ್ ಸರ್ ಇನ್ಸ್ಟಾದಲ್ಲಿ ಹೋಗಿ ಸೀದಾ ಕಿಚ್ಚನ ಚಪ್ಪಾಳೆ ಕೊಡ್ಬೇಕಾಗಿದ್ದಂಥದ್ದು ಗಿಲ್ಲಿಗೆ, ಬಿಕಾಸ್ ಅವ್ರು ನಮ್ಮನ್ನ ಎಂಟರ್ಟೈನ್ ಮಾಡಿದಂತ ಒಂದಷ್ಟು ಆ ತರದ ಒಂದಷ್ಟು ಪರ್ಸೆಪ್ಷನ್ಸ್ ಬಂದಂಥದ್ದು ಆಚೆ. ಸೊ ನಿಮ್ಮ ಚಪ್ಪಾಳೆಗೆ ಏನ್ ಜಸ್ಟಿಫಿಕೇಶನ್ ಕೊಡ್ಕೋಬಹುದು ಸರ್? ನಾನು ಕೋಟಿ ಕೊಡ್ತೀನಿ ಅಂತ ಅಂದ್ರುನು, ಕೋಟಿ ದುಡ್ಡು ಕೊಡ್ತೀನಿ ಅಂತಂದ್ರು ಅಂತ ಒಂದು ಚಪ್ಪಾಳೆನ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಸಾಧ್ಯನೇ ಇಲ್ಲ ಪಡ್ಕೊಳ್ಳೋದಕ್ಕೆ. ಅಂಡ್ ಅವ್ರ ಸೀಸನ್ ಕಡಿಮೆ ಏನಕ್ಕಂತಂದ್ರೆ ಅದಕ್ಕಷ್ಟು ತೂಕ ಇದೆ, ಅವರ ಚಪ್ಪಾಳೆಗೆ ಅಷ್ಟು ತೂಕ ಇದೆ. ಬಾದ್ಶಾ ಅವರಿಂದ ಚಪ್ಪಾಳೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಬರುತ್ತೆ ಅಂತಂದ್ರೆ ಅದಕ್ಕೆ ತೂಕ ಇದೆ. ಆಮೇಲೆ ಎರಡನೇದು 12 ಸೀಸನ್ ಇಂಟು 20 to 24 ಮೆಂಬರ್ಸ್ ಅಂತಂದ್ರೆ ಎಷ್ಟು ಜನನ ನೋಡಿಲ್ಲ. 12 ಸೀಸನ್ 12 ವರ್ಷ ಇಷ್ಟು ಟ್ಯಾಲೆಂಟ್ ಗಳನ್ನ ಕಟ್ಟಿ ನಿಲ್ಸಿರೋರು ಅವರು ಹಿಂಗ್ ಹಿಡಿದು ಬಿಡ್ತಾರೆ ಮೇಡಮ್, ಯಾರು ಏನು ಅಂತ. ಹಿಂಗೆ ನಾನು ಕಾಲಿಟ್ಟಿದ್ದ ಗಳಿಗೆಯಿಂದ ಚಪ್ಪಾಳೆ ಸಿಗೋವರೆಗೂ ನನ್ನನ್ನ ಹದ್ದಿನ ಕಣ್ಣಲ್ಲಿ ನೋಡಿದ್ದಾರೆ. ಅವ್ರಿಗನ್ಸಿದೆ ಈ ಹುಡುಗನ್ಗೆ ನನ್ನೊಂದು ಚಪ್ಪಾಳೆ ಸೇರ್ಬೇಕು ಅಂತ. ಅವತ್ತೇ ಗೆದ್ದಾಯ್ತು ಮ್ಯಾಮ್, ನಾವು ಸ್ಟೇಟ್ನ ಶೋನ ನಾವು ಅವತ್ತೇ ಗೆದ್ದಾಯ್ತು. ಇನ್ನು ಉರ್ಕೊಂಡು ಕಮೆಂಟ್ಸ್ ಏನ್ ಮಾಡ್ತಾ ಇದಾರೆ ಅದು ಇನ್ನೂ ತೂಕ ತಂದು ಕೊಡ್ತು ಮ್ಯಾಮ್ ನಮ್ಮ ಚಪ್ಪಾಳೆಗೆ. ಧ್ರುವ ಅಂತಿದ್ದು ನಮ್ಮ ಬ್ರ್ಯಾಂಡೇ ಬೇರೆ ಲೆವೆಲ್ ಹೋಯ್ತು ಚಪ್ಪಾಳೆ ಸಿಕ್ಕಿ. ಸೊ ಹಾಗೆ ನೀವು ನೋಡಿರ್ಬೋದು, ಶೂಸ್ ತೆಗೆದ ನನ್ನ ಜಗದ್ಗುರುಗೆ ನಾನು ನಮಸ್ಕಾರ ಮಾಡ್ತೀನಿ. ಸೊ ಇದು ನನ್ನವರ ಸಂಬಂಧ. ಹೌದು, ನೋಡಿದ್ರೇನೆ ನನಗೆ ರೋಮ ನಿಲ್ಲುತ್ತೆ. Look at that swag, even you, that humble nature ನಿಮ್ಮಲ್ಲಿ ಇರೋದಾಗಿರ್ಬೋದು ಸರ್. ಹೌದು, ಆ ಚರಿಷ್ಮನೆ ಬೇರೆ ಅವ್ರದ್ದು. ಸೊ ನನಗೆ ಅವತ್ತೇ ನನ್ನ ಕ್ಯಾಮ್ರಾಗೆ ಹೇಳಿದ್ದೀನಿ, ನನ್ನ ಇಟ್ ಇಸ್ ಡನ್, ಸಾರ್ಥಕತೆ ನನಗೆ ಸಿಕ್ತು. ಈ ಶೋಕ್ ಬಂದಿದ್ದು ಸಾರ್ಥಕತೆ ಆಯ್ತು, ನಾನು ಗೆದ್ದಾಯ್ತು. ಇನ್ನ ಕಪ್ ಯಾರಿಗೋದ್ರು ನನಗೆ ಬೇಜಾರಿಲ್ಲ.